ಚಂದ್ರಗುತ್ತಿ ರೇಣುಕಾಂಬ ದೇವಸ್ಥಾನ. ರೇಣುಕಾಂಬ ದೇವಸ್ಥಾನ ಅಂದ ತಕ್ಷಣ ಎಲ್ಲರೂ ಯಲ್ಲಮ್ಮ ನೆನೆಸ್ಕೊಂತೀವಿ, ಸೌದತ್ತಿ ಯಲ್ಲಮ್ಮ. ಆದ್ರೆ ಯಲ್ಲಮ್ಮ ಸೌದತ್ತಿಯೊಳಗೆ ಅಷ್ಟ ಅದಾಳಂತ ನಾವು ಅಂದ್ಕೊಂಡೇವಿ. ಆದ್ರೆ ರೇಣುಕಾದೇವಿ ಚಂದ್ರಗುತ್ತಿಯೊಳಗೂ ನೆಲೆಸಾಳ. ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಂದ್ರಗುತ್ತಿ ಗ್ರಾಮದಾಗ ಐತಿ. ಈ ದೇವಸ್ಥಾನ ಅತ್ಯಂತ ಪ್ರಸಿದ್ಧ ಹಾಗೂ ಪುರಾತನ ಕಲ್ಲಿನ ಗುಹಾಂತರ ದೇವಸ್ಥಾನ ಅಂತಲೇ ಹೇಳ್ಬೋದು. ಯಲ್ಲಮ್ಮ ದೇವಿ ಇಲ್ಲಿಗೆ ಹೆಂಗೆ ಬಂದು ನೆಲೆಸಿದ್ಲಪ್ಪ ಅಂತಂದ್ರೆ, ಪೌರಾಣಿಕ ಕತೆ ಪ್ರಕಾರ ತಂದೆ ಜಮದಗ್ನಿ ಮುನಿ ಆಜ್ಞೆ ಅಂತ ಪರಶುರಾಮ ತನ್ನ ತಾಯಿ ಅಂದ್ರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಶಿರಚ್ಛೇದನ ಮಾಡ್ಬೇಕಂತ ಆಗ್ತೈತಿ. ಆಗ ದೇವಿ ತನ್ನ ಪ್ರಾಣ ರಕ್ಷಣೆಗಾಗಿ ಈ ಗುಹೆಯೊಳಗೆ ಬಂದ ಅಡ್ಕೋತಾಳನ್ನೋ ನಂಬಿಕೆ ಐತಿ. ಅಂದಿನಿಂದನೂ ಇಲ್ಲೇ ಯಲ್ಲಮ್ಮನನ್ನು ಪೂಜಿಸಲಾಗ್ತೈತಿ, ಆರಾಧಿಸಲಾಗ್ತೈತಿ. ಇಲ್ಲಿ ದೇವಿ ಸ್ವಯಂಭುಲಿಂಗ ರೂಪದಲ್ಲಿ ನೆಲೆಸಿದ್ದಾಳೆ. ಹಂಗೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳದೊಳಗೆ ಹೋದ್ರೆ ಭಾಳ ಚಲೋ. ಬೆಟ್ಟದ ಮೇಲೆ ಇರೋವಂಥ ಈ ಗುಡಿಯನ್ನು ನಾವು ತಲುಪಕ್ಕೆ ಸುಮಾರು 250 ಮೆಟ್ಟಿಲುಗಳನ್ನು ಹತ್ಕೊಂಡು ಮೇಲೆ ಗರ್ಭಗುಡಿಗೆ ಹೋಗ್ಬೇಕಾಗ್ತೈತಿ. ಹಂಗೆ ಇಲ್ಲೇ ಪವಿತ್ರ ತೀರ್ಥಗಳನ್ನ ನೋಡ್ಬೇಕಂತಂದ್ರೆ ಕುಂಕುಮ ಕುಂಡ, ಯೋನಿ ಕುಂಡ, ಅರಿಶಿಣ ಕುಂಡ ಎಂಬ ಪವಿತ್ರ ನೀರಾವರಿ ಜಾಗಗಳದಾವು. ಸರ್ಕಸ್ ನೋಡಿಲೆ ಇಲ್ಲಿ ಸರ್ಕಸ್ ನೋಡಿ ಸರ್ಕಸ್ ನೋಡ್ಲಿ ಮಸ್ತ್. ವಾ ಸೂಪರ್. ಸಿ ಹೆಂಗೆ ಮಾಡೈತಿ ಅದು? ಸಿ ಹೆಂಗೆ ಮಾಡೈತಿ? ಸಿ ಹೆಂಗೆ ಮಾಡೈತಿ? ಮಂಗಗಳ ಕಾಟ ಭಾಳ ಇರ್ತೈತಿ ಇಲ್ಲಿ ನೋಡ್ಬೋದ. ನೀವೇನಾರ ಕೈಯಾಗ ಬ್ಯಾಗ್ ಅಥವಾ ಏನಾರ ಬಾಳೆಹಣ್ಣು ಅದಿದ ಐಟಮ್ಸ್ ಇಟ್ಕೊಂಡು ಬರತ್ತಿದ್ರಂದ್ರೆ ಕಸ್ಕೋಕೆ ಸ್ಟಾರ್ಟ್ ಮಾಡ್ತಾವ. ಜೋಪಾನಾಗಿ ಏನಾರ ಮೊಬೈಲ್ ಆಗಿರ್ಬೋದ, ಇಂಪಾರ್ಟೆಂಟ್ ನೀವು ಏನಾರ ಐಟಮ್ಸ್ ಇತ್ತಂದ್ರೆ ನಿಮ್ಮ ಕಡೆ ಇಟ್ಕೋರಿ. ಕೈಯಾಗ ಏನು ಹಿಡಿದ್ರೆ ಬರ್ತಾವೆ ನೋಡಿ, ತೆಂಗಿನಕಾಯಿ ಬಾಳೆಹಣ್ಣು ಏನಿದ್ರೆ ಬರ್ತಾವೆ. ಕೆಲವೊಂದಿಷ್ಟು ಸ್ಟೆಪ್ ಹತ್ತಿ ಮೇಲೆ ನಡ್ಕೊಂತ ಹೋದ್ರೆ ನಿಮ್ಗೆ ದೇವಸ್ಥಾನ ಸಿಗ್ತೈತಿ ಮತ್ತು ಒಂದು ಒಳ್ಳೆ ವ್ಯೂ ಸಿಗ್ತೈತಿ ನೋಡಾಕ. ದೇವಸ್ಥಾನದ ಗರ್ಭಗುಡಿ ಗುಹೆ ಐತಿ. ಹೊರಗಿನ ನವರಂಗ ಮತ್ತು ಕಲ್ಲಿನ ರಚನೆಗಳನ್ನು ಕದಂಬ, ಚಾಲುಕ್ಯ ಹಾಗೂ ವಿಜಯನಗರ ಶೈಲಿಯ ವಾಸ್ತುಶಿಲ್ಪವನ್ನು ಕೆತ್ತಿದ್ದಾರೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳೊಳಗೆ ನಡೆಯುವಂಥ ಚಂದ್ರಗುತ್ತಿ ರೇಣುಕಾಂಬ ಜಾತ್ರೆ ಮತ್ತು ರಥೋತ್ಸವದಾಗ ಸಾವಿರಾರು ಭಕ್ತರು ಸೇರಿರ್ತಾರೆ. ದೇವಸ್ಥಾನ ವಾರದಾಗ 7 ದಿನ ಅಂದ್ರೆ ಒಟ್ಟು ಮುಚ್ಚೋದೇ ಇಲ್ಲ ದೇವಸ್ಥಾನ. ಮತ್ತು ಟೈಮಿಂಗ್ಸ್ ಬಂದು ಮುಂಜಾನೆ 9 ಗಂಟೆಯಿಂದ 2 ಗಂಟೆ ಮಟ್ಟ ಓಪನ್ ಇರ್ತೈತಿ. ಆದಮೇಲೆ ಭಾಳ ಸಂಜೆ ಆಗತ್ತಪ್ಪ 6 ಗಂಟೆ ಹಂಗೆ ಆಗತ್ತಂದ್ರೆ ಮ್ಯಾಲೆ ಬಿಡಲ್ಲ. ಮತ್ತು ಬಸ್ಸಿನ ವ್ಯವಸ್ಥೆ ನೋಡ್ಬೇಕಂತ ಅಂದ್ಕೊಂಡ್ರೆ ಸೊರಬದಿಂದನೂ 19 ಕಿಲೋಮೀಟ್ರ್ ಆಗ್ತೈತಿ, ಇದು ಶಿರ್ಸಿಂದನೂ 19 ಕಿಲೋಮೀಟ್ರ್ ಆಗ್ತೈತಿ. ಚಂದ್ರಗುತ್ತಿ ರೇಣುಕಾಂಬ ಟೆಂಪಲ್ 6:30 ಕ್ಲೋಸ್ ಆಗ್ತೈತಿ. ದೇವಸ್ಥಾನ ಕ್ಲೋಸ್ ಆಯ್ತು, ಅದಕ್ಕೆ ಹಿಡ್ಕೊಂಡು ಹೊಂಟೀವಿ ಈಗ.
ಮತ್ತು ಈ ಚಂದ್ರಗುತ್ತಿ ದೇವಸ್ಥಾನಕ್ಕೆ ನಾ ಬರತ್ತಿರೋದು ಇದು 2ನೇ ಸಲ. ಅವಾಗ ನಾವು ಫ್ಯಾಮಿಲಿ ಎಲ್ಲ ಬಂದಿದ್ವಿ, ಅಂದ್ರೆ ನಮ್ಮ ಮಮ್ಮಿ ಕಡೆ ಫ್ಯಾಮಿಲಿ ಎಲ್ಲರೂ ಬಂದಿದ್ವಿ. ಅವಾಗ ಈ ದೇವಸ್ಥಾನ ಬಗ್ಗೆ ನಂಗೆ ಅಷ್ಟು ಹಿಸ್ಟ್ರಿ ಗೊತ್ತಿದ್ದಿದ್ದಿಲ್ಲ, ಬಟ್ ಈಗ ತಿಳ್ಕೊಂಡೆಲ್ಲ ಚಲೋ ಅನ್ನಿಸ್ತು. ಮತ್ತೆ ಬಂದಿದ್ದು ಇಲ್ಲಿಗೆ ನಂಗೆ ಖುಷಿ ಆಯ್ತು. ಈ ವಿಡಿಯೋ ನೋಡತ್ತಿರೋ ಎಲ್ಲರೂ ಒಂದ್ಸಲ ಆದರೂ ಚಂದ್ರಗುತ್ತಿ ರೇಣುಕಾಂಬ ದೇವಸ್ಥಾನಕ್ಕೆ ಭೇಟಿ ನೀಡ್ರಿ ಅಂತಂದು ಹೇಳ್ತೀನಿ. ನಾ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನಂತ. ಅಲ್ಲಿವರೆಗೂ ಧನ್ಯವಾದಗಳು.